ನೋಡಿ, ಯಾರಿಗೆ ಪಂಚಮದಲ್ಲಿ ರಾಹು ಇದ್ದು ರಾಹು ದೋಷ ಹೇಗೆ ಬರುತ್ತೆ, ರಾಹುನಿಂದ ಏನಾಗತ್ತೆ ಅಂತ ಹೇಳಿದಾಗ ಪುತ್ರಹೀನನಾಗಿ ಮೂಗಿನಿಂದ ಮಾತನಾಡುವನ ಅನುನಾಸಿಕ ಸ್ವರೇಣ, ಅಂದ್ರೆ ನಾಸೋ ದೆತ್ತ ವಚನ ಅಸುತಃ ಕಠಿಣ ಹೃತೋ ರಾಹೋ ಸುತೆ ಕುಕ್ಷಿರುಕೋ. ಅಂದ್ರೆ ನೋಡಿ, ಕೆಲವರು ಈ ಮೂಗಿನಲ್ಲಿ ದುರ್ಮಾಂಸ ಬೆಳೀತಾ ಇರುತ್ತೆ, ಪದೇ ಪದೇ ಆಪರೇಷನ್ ಮಾಡಿಸ್ತಾ ಇರುತ್ತೆ, ಹುಟ್ಟಿದ ಮಗುಗೆ ದುರ್ಮಾಂಸ ಬೆಳೆದೇ ಇರುತ್ತೆ. ಅದಕ್ಕೆ ಕಾರಣ ಏನು? ನಂತರ ಕೆಲವು ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ ಕಾಲು ಸಮಸ್ಯೆ ಆಗಿರುತ್ತೆ, ಹೊಟ್ಟೆಯಲ್ಲಿ ಸಮಸ್ಯೆಗಳಿರುತ್ತೆ, ಸೆಲೆಬ್ರಮಲ್ ಅಂದ್ರೆ ತಲೆಯಲ್ಲಿ ಸಮಸ್ಯೆಗಳಿರುತ್ತೆ. ಇದು ಗರ್ಭದಲ್ಲೇ ಆಗತ್ತೆ. ಯಾವಾಗ ಆಗತ್ತೆ ಅಂದ್ರೆ ಯಾರಿಗೆ ರಾಹು ದೋಷ ಇರುತ್ತೆ ಜಾತಕದಲ್ಲಿ ಅಂತವ್ರಿಗೆ ಏನಾಗತ್ತೆ ಅಂತಂದ್ರೆ ಪುತ್ರಹೀನಾನ, ಅಂದ್ರೆ ಸರ್ಪದೋಷದಿಂದ ಕೆಲವು ಮಕ್ಕಳಿಗೆ ಅನುನಾಸಿಕೇನ ಸ್ವರಹ, ಅನುನಾಸಿಕ ಅಂದ್ರೆ ಮೂಗಲ್ ಮಾತಾಡ್ತಾ ಇರ್ತಾರೆ ಕೆಲವರು, ಈ ಸಮಸ್ಯೆ ಉಂಟಾಗತ್ತೆ. ಇನ್ನ ಜಾತಕದ ರೀತಿಯಲ್ಲಿ ಕೇತು ದೋಷ ಇದ್ದವರಿಗೆ ಪಂಚಮಂ ಕೇತು ಪೀಡಿತಾನಾಂ ಪುತ್ರಕ್ಷಯಂ ಜಠರ ರೋಗ ಪಿಶಾಚಿ ಪೀಡಾನಾಂ ದುರ್ಬುದ್ಧಿಂ ಆತ್ಮನೇಹ ಕಲ ಪ್ರಕೃತಿಂ ಚಪಾದಹ. ಅಂದ್ರೆ ಏನು? ಯಾರಿಗೆ ಪಂಚಮದಲ್ಲಿ ಕೇತು, ಈ ಪಂಚಮ ಸ್ಥಾನದ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕೇತು ಇದ್ದಾಗ ಅವರಿಗೆ ಜಠರ ರೋಗ, ಸಂತಾನ ನಾಶ ಉಂಟಾಗ್ತಕ್ಕಂಥದ್ದು, ಕೆಲವರಿಗೆ ಹೊಟ್ಟೆಯಲ್ಲಿ ಟ್ಯೂಬ್ ಸಮಸ್ಯೆ ಉಂಟಾಗತ್ತೆ, ಕೆಲವರು ಗರ್ಭದಲ್ಲಿ ಏನಾಗುತ್ತೆ ಅಂದ್ರೆ 6ನೇ ತಿಂಗಳು 7ನೇ ತಿಂಗಳಲ್ಲಿ ಸಮಸ್ಯೆ ಉಂಟಾಗತ್ತೆ. ಅದು ಬ್ಲಡ್ಗೆ ಸಂಬಂಧಪಟ್ಟಿದ್ದು, ಇಲ್ಲ ನೀರು ತುಂಬಿಕೊಳ್ಳೋದು, ಮಗುನ ಉಸಿರಾಟಕ್ಕೆ ತೊಂದರೆ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಏನಾಗತ್ತೆ ಅಂತಂದ್ರೆ ಕೇತುವಿನಿಂದ ಉಂಟಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಧರ್ಮಶಾಸ್ತ್ರದಲ್ಲಿ ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಹೇಳಿದ್ರು. ಅಂದ್ರೆ ಏನು? ನಾವು ಜಾತಕದಲ್ಲಿ ಪ್ರಾರಬ್ಧ, ಸಂಚಿತ, ಆಗಾಮಿ ಕರ್ಮ ಅಂತ 3 ಕರ್ಮಗಳನ್ನ, ದೇವ ಋಷಿ ಪಿತೃ ಋಣಗಳನ್ನ ಹೊತ್ತುಕೊಂಡು ನಾವು ಭೂಮಿಗೆ ಬರ್ತೀವಿ. ದೇವಋಣ ಯಾವಾಗ ತಿರುತ್ತೆ ಅಂತಂದ್ರೆ ನಮ್ಮ ಕೈಲಾದ ದೇವರ ಪೂಜೆಗಳನ್ನ ಮಾಡ್ಕೊಂಡಾಗ, ನಾವಿರ್ತಕ್ಕಂಥ ಹಬ್ಬ ಆಚರಣೆಗಳನ್ನು ಮಾಡಿದಾಗ ದೇವ್ರ ಋಣ ತೀರುತ್ತಂತೆ. ಋಷಿ ಋಣ ಅಂತಂದ್ರೆ ನಿಮಗೆ ವಿದ್ಯೆ ಹೇಳ್ಕೊಟ್ಟಂತ ಗುರುಗಳಿಗೆ ನೀವು ಚೆನ್ನಾಗಿ ವಿದ್ಯಾವಂತರಾಗಿ ನೀವು ಒಳ್ಳೆ ಬೆಳಕಿಗೆ ಬಂದಾಗ ಋಷಿ ಋಣ ತೀರುತ್ತಂತೆ. ಇನ್ನು ಪಿತೃ ಋಣ ಅಂತ ಕರೆದ್ರು. ಪಿತೃಋಣ ಅಂದ್ರೆ ಭೂಮಿಯಲ್ಲಿ ಹುಟ್ಟಿದಂತ ಒಂದು ಗಂಡಾಗ್ಲಿ ಒಂದು ಹೆಣ್ಣಾಗ್ಲಿ ವಿವಾಹ ಅಂತ ಇಟ್ರು. ಈ ವಿವಾಹ ಅಂದ್ರೆ ಅರ್ಥ ಏನು? ಮದುವೆ. ಈ ಮದುವೆಯನ್ನ ಯಾಕಿಟ್ರು ಅಂದ್ರೆ ಆಚಂದ್ರಾರ್ಕ ವಂಶಾಭಿವೃದ್ಧ್ಯರ್ಥಂ. ಒಂದು ಜಾತಕ ತೆಗೆದುಕೊಂಡಾಗ ಬರೀ ಗ್ರಹಗಳ ದೋಷವೇ ಅಲ್ಲ, ಯಾರಿಗೆ ಈ ಜಾತಕದಲ್ಲಿ ಪಿತೃಶಾಪ ಇರುತ್ತೆ ಅಂಥವ್ರಿಗೂ ಕೂಡ ಮಕ್ಕಳ ಭಾಗ್ಯ ತೊಂದರೆ ಆಗತ್ತೆ. ಅದಕ್ಕೆ ಈ 3 ಕರ್ಮಗಳ ಆಧಾರದಲ್ಲಿ ಪಶು, ಪತ್ನಿ, ಸುತ ಆಲಯ. ಪಶು ಅಂದ್ರೆ ಈಗಿನ ಕಾಲಕ್ಕೆ ವಾಹನ, ಆಗಿನ ಕಾಲಕ್ಕೆ ಕುದುರೆ, ಈಗಿನ ಕಾಲಕ್ಕೆ ಒಳ್ಳೆ ವಾಹನ ದೊರಕಬೇಕು. ಸುತ ಆಲಯ, ಸುತ ಅಂದ್ರೆ ಒಳ್ಳೆ ಮಕ್ಕಳು, ಆಲಯ ಅಂದ್ರೆ ಏನು? ಒಳ್ಳೆಯ ಮನೆ. ಮಕ್ಕಳು ಒಳ್ಳೆಯವರು ಹುಟ್ಟಿ ತಂದೆ ತಾಯಿಗಳನ್ನ ವಿಶೇಷವಾಗಿ ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸ್ತಾರೆ. ಆ ಮಕ್ಕಳು ಕೊನೆಗೆ ತಂದೆ ತಾಯಿಗಳಿಗೆ ನೋಡ್ಕೊಳ್ದಾರ ಅಂತ ಸ್ಥಿತಿ ಈಗಿನ ಸಮಾಜಕ್ಕೆ ಬಂದು ಕೂತಿದೆ. ಅದು ಏನಪ್ಪಾ ಅಂತಂದ್ರೆ ಕಷ್ಟಪಟ್ಟು ಓದಿಸ್ತಾರೆ, ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸ್ತಾರೆ. ಅದು ಯಾವುದೋ ಒಂದು ಪ್ರೇಮ ವಿಚಾರದಲ್ಲೋ ಅಥವಾ ಯಾವುದೋ ಒಂದು ಬೇರೆ ಪರಿಸ್ಥಿತಿ ಒತ್ತಡಕ್ಕೆ ಸಿಲುಕಾಕೊಂಡು ಇವತ್ತು ತಂದೆ ತಾಯಿಗಳನ್ನ ವೃದ್ಧಾಶ್ರಮದಲ್ಲಿ ಸೇರಿಸ್ತಕ್ಕಂಥ ಪರಿಸ್ಥಿತಿ ಉಂಟಾಗಿದೆ. ಅದಕ್ಕೆ ನಾವು ಯಾವಾಗ ನಮ್ಮ ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮವನ್ನ ಯಾವಾಗ ನಾವು ಮರಿತೀವಿ ಆ ಧರ್ಮ ನಮ್ಮನ್ನ ಸುಡುತ್ತೆ. ಅದಕ್ಕೆ ಯಾರು ಧರ್ಮವನ್ನು ಕಾಪಾಡ್ಕೊಂತಾನೆ, ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಕರೆದ್ರು, ಚತುರ್ವಿಧ ಫಲಪುರುಷಾರ್ಥ ಅಂತ ಕರೆದ್ರು. ಅದಕ್ಕೆ ಶಾಸ್ತ್ರದಲ್ಲಿ ತಂದೆ ತಾಯಿಗಳನ್ನ ಯಾರು ಚೆನ್ನಾಗಿ ನೋಡ್ಕೊಂಡು ವಯಸ್ಸಾದ್ಮೇಲೆ ಅವ್ರ ಮಕ್ಕಳಿಗೆ ಸಮಾನ. ನಾವು ಮಕ್ಕಳಿದ್ದಾಗ ನಮ್ಮನ್ನು ನೋಡ್ಕೊಂಡಿರ್ತಾರೆ, ಅವ್ರ ವಯಸ್ಸಾದ್ಮೇಲೆ ನಾವು ಅವರನ್ನ ಮಕ್ಕಳಂತೆ ನೋಡ್ಬೇಕಾಗತ್ತೆ. ಹಾಗಾಗಿ ನಾವು ಮಕ್ಕಳು ಇವತ್ತು ವೃದ್ಧಾಶ್ರಮಕ್ಕೆ ತಂದೆ ತಾಯಿಗಳನ್ನ ಸೇರಿಸ್ತಕ್ಕಂಥದ್ದು. ಅದೇ ರೀತಿಯಾಗಿ ಇರ್ತಕ್ಕಂಥ ಒಟ್ಟು ಕುಟುಂಬ ಅಂತಕ್ಕಂಥದ್ದು, ಅವಿಭಕ್ತ ಕುಟುಂಬ ಅಂತಕ್ಕಂಥದ್ದು ಇಲ್ಲ. ಈಗ ವಿಭಕ್ತ ಕುಟುಂಬ ಆಗಿದೆ. ನಾನು, ನೀನು, ಮಗು ಇಷ್ಟೇ ಆಗಿದೆ. ಈ ಸಂದರ್ಭದಲ್ಲಿ ಏನಾಗುತ್ತೆ, ಯಾವಾಗ ಹಿರಿಯರ ಸಲಹೆ ಇರಲ್ಲ, ಯಾವಾಗ ಸಂಸ್ಕೃತಿ ಅನ್ನೋದು ಗೊತ್ತಿರಲ್ಲ, ಯಾವಾಗ ನಾವು ಪಾಲು ಮಾಡ್ತಕ್ಕಂಥ ನಿಯಮಗಳನ್ನ ನಾವು ಮಾಡಲ್ಲ, ಅದಕ್ಕೆ ಕಷ್ಟಕ್ಕೆ ಗುರಿ ಆಗ್ತಾ ಉಂಟಾಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಈ ಸಂಚಿಕೆಯಲ್ಲಿ ಗರ್ಭಿಣಿ ಸ್ತ್ರೀಯ ಧರ್ಮಗಳು, ಗರ್ಭಿಣಿಯ ಸ್ತ್ರೀಗೆ ಯಾವ ರೀತಿ ನವಗ್ರಹಗಳ ತೊಂದರೆ ಉಂಟಾಗತ್ತೆ, ಅದಕ್ಕೆ ವಿಶೇಷವಾಗಿ ಇಂತಹ ಸಂದರ್ಭದಲ್ಲಿ ಜಾತಕದಲ್ಲಿ ಏನು ಸಮಸ್ಯೆ ಇದೆ, ಯಾಕೆ ಮಕ್ಕಳಾಗ್ತಿಲ್ಲ, ಮಕ್ಕಳಾದ್ರೂ ಯಾಕೆ ಉಳಿತಾ ಇಲ್ಲ,
ಕೆಲವರಿಗೆ 2-3 ತಿಂಗಳಲ್ಲಿ ಅಬಾರ್ಷನ್ ಆಗುತ್ತೆ, ಕೆಲವರು 6 ತಿಂಗಳಲ್ಲಿ ಆಗ್ತಾ ಇದೆ, ಕೆಲವರು ಮಕ್ಕಳೇ ಆಗಲ್ಲ. ಇದೆಲ್ಲಾ ಸಂದರ್ಭಗಳಲ್ಲೂ ಕೂಡ ನನ್ನ ಅನುಭವದಲ್ಲಿ ಕೆಲವರು ಜಾತಕದಲ್ಲಿ ಮಕ್ಕಳೇ ಇಲ್ಲ ಅಂತಿರುತ್ತೆ, ಆದ್ರೆ ಮಕ್ಕಳು ಆಗಿರುತ್ತೆ ಅವರಿಗೆ. ಅದು ದೈವ ಸಂಕಲ್ಪ. ಅದು ಅದರಿಂದ ಅದನ್ನು ಋಣಾನುಸಂಬಂಧ ಅಂತ ಕರೆದು